ಈಗ ಅಧ್ಯಾಯ 1 ನೋಡಿದಿರಿ. ಅಧ್ಯಾಯ 2 ನೋಡೋಣ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಪ್ರಕಾರ್ಯಗಳು, ಕರ್ತವ್ಯಗಳು ಮತ್ತು ಅಧಿಕಾರಗಳು. ಈ ಒಂದು ಅಧ್ಯಾಯದಲ್ಲಿ ನಾವು ಗ್ರಾಮ ಪಂಚಾಯಿತಿ ಅದರ ಒಂದು ಫಂಕ್ಷನ್ಸ್ ಅಥವಾ ಪ್ರಕಾರ್ಯಗಳು, ಆಮೇಲೆ ಗ್ರಾಮ ಪಂಚಾಯಿತಿ ಅಧಿಕಾರಗಳು, ಆಮೇಲೆ ಅಧ್ಯಕ್ಷ ಉಪಾಧ್ಯಕ್ಷರು ಏನೇನು ಮಾಡ್ತಾರೆ, ಅವ್ರಿಗೆ ಏನೇನು ಅಧಿಕಾರ ಇದೆ, ಅವ್ರು ಏನೇನು ಮಾಡಬೇಕು, ಅದನ್ನೆಲ್ಲ ವಿವರವಾಗಿ ನೋಡೋಣ. ನಾವು ಈ ಅಧ್ಯಾಯದಲ್ಲಿ ಏನೇನು ಕವರ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಇವಾಗ ನೋಡೋಣ. ಗ್ರಾಮ ಪಂಚಾಯಿತಿಗಳ ಪ್ರಕಾರ್ಯಗಳು ಅಂದ್ರೆ ಗ್ರಾಮ ಪಂಚಾಯಿತಿ ಏನೇನು ಮಾಡಬೇಕು. ಪ್ರಕಾರ್ಯ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಫಂಕ್ಷನ್ಸ್ ಅಂತ ಏನು ಕರಿತೀವಿ, ಆ ಫಂಕ್ಷನ್ಸು. ಈ ಗ್ರಾಮ ಪಂಚಾಯಿತಿಗಳು ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಈ ಟಾಪಿಕ್ ನಲ್ಲಿ ಮುಂದೆ ನಾವು ವಿವರವಾಗಿ ಚರ್ಚೆ ಮಾಡ್ತೀವಿ. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು ನೋಡಿ, ಯಾವುದೇ ಸಂಸ್ಥೆ ಇರಲಿ ಅಥವಾ ಕೆಲವು ಅಧಿಕಾರಿಗಳಿಗೆ ಸಾಮಾನ್ಯ ಅಧಿಕಾರಗಳು ಅಂತ ಒಂದಿರುತ್ತೆ, ಇನ್ನೊಂದು ವಿಶೇಷ ಅಧಿಕಾರಗಳು ಅಂತಿರುತ್ತೆ. ಹಾಗೆ ಈ ಗ್ರಾಮ ಪಂಚಾಯಿತಿಗೆ ಏನೇನು ಸಾಮಾನ್ಯ ಅಧಿಕಾರಗಳು ಇದಾವೆ ಅನ್ನೋದನ್ನು ಕೂಡ ನಾವು ಈ ಒಂದು ಟಾಪಿಕ್ ನಲ್ಲಿ ನೋಡ್ತೀವಿ. ಸ್ಥಾಯಿ ಸಮಿತಿಗಳು ಮತ್ತು ಇತರೆ ಸಮಿತಿಗಳು ನಿಮಗಾಗಲೇ ಹೇಳಿದ್ದೀನಿ, ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳಿರಬಹುದು. ಸ್ಥಾಯಿ ಸಮಿತಿ ಅಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಈ ಸ್ಥಾಯಿ ಸಮಿತಿಗಳು ಈಗ ಅಧ್ಯಕ್ಷ, ಉಪಾಧ್ಯಕ್ಷ, ಸ್ಥಾಯಿ ಸಮಿತಿ ಅಧ್ಯಕ್ಷ, ಆ ರೀತಿ ಇರುತ್ತೆ. ಈ ಸಮಿತಿಗಳು ಅವರಿಗೆ ಯಾವ ವಿಷಯಗಳನ್ನು ಕೊಟ್ಟಿರ್ತಾರೆ ಆ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡುತ್ತೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಪ್ರಕಾರ್ಯಗಳು ಮತ್ತು ಅಧಿಕಾರಗಳು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಏನೇನು ಕೆಲಸ ಮಾಡಬೇಕು ಅಥವಾ ಅವ್ರ ಫಂಕ್ಷನ್ಸ್ ಏನು ಮತ್ತು ಅವ್ರ ಅಧಿಕಾರಗಳು ಏನೇನು ಅನ್ನೋದನ್ನ ಈ ಒಂದು ಟಾಪಿಕ್ ನಲ್ಲಿ ನಾವು ಚರ್ಚೆ ಮಾಡ್ತೀವಿ. ರಸ್ತೆಗಳು, ಸೇತುವೆಗಳು ಮುಂತಾದವುಗಳ ಬಗ್ಗೆ ಗ್ರಾಮ ಪಂಚಾಯತಿಯ ಅಧಿಕಾರ. ಈ ಗ್ರಾಮ ಪಂಚಾಯತಿ, ಗ್ರಾಮ ಅಂದ ತಕ್ಷಣ ಅಲ್ಲಿ ರಸ್ತೆ ಇದ್ದೇ ಇರುತ್ತೆ, ಸೇತುವೆಗಳು ಇರ್ತವೆ, ಇನ್ನು ಏನೇನೋ ಸಾರ್ವಜನಿಕ ಆಸ್ತಿಗಳು ಇರ್ತವೆ. ಅವುಗಳ ಬಗ್ಗೆ ಗ್ರಾಮ ಪಂಚಾಯತಿಗಳಿಗೆ ಏನೇನು ಅಧಿಕಾರ ಇದೆ ಅನ್ನೋದನ್ನ ನಾವು ಈ ಟಾಪಿಕ್ ನಲ್ಲಿ ನೋಡ್ತೀವಿ. ಕಟ್ಟಡಗಳ ನಿರ್ಮಾಣದ ಬಗ್ಗೆ ನಿಯಂತ್ರಣ, ಅಂದ್ರೆ ಕಟ್ಟಡಗಳನ್ನೇನು ಕಟ್ಟಿರ್ತಾರೆ, ಈಗ ಕಟ್ಟಡಗಳು ಅಂದ್ರೆ ಖಾಸಗಿ ಕಟ್ಟಡಗಳು ಆಗಿರಬಹುದು, ವಿಶೇಷವಾಗಿ ಅದನ್ನೇ ಇಲ್ಲಿ ಫೋಕಸ್ ಮಾಡ್ತಾ ಇರ್ತೀವಿ. ಅಂದ್ರೆ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ಲೈಸೆನ್ಸ್ ತಗೋಬೇಕು, ಏನ್ ಕಟ್ಟಬೇಕು, ಅಥವಾ ರೀಕನ್ಸ್ಟ್ರಕ್ಷನ್ ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೇನು ಪದ್ಧತಿ ಇದೆ, ಇವೆಲ್ಲನೂ ಕೂಡ ಈ ಟಾಪಿಕ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅಂಗಡಿಗಳಿಗೆ ಲೈಸೆನ್ಸ್ ಕೊಡುವುದು. ಈಗ ಹಳ್ಳಿಗಳಲ್ಲಿ ಅಂಗಡಿ ಹಾಕಿರ್ತಾರೆ, ಆಕ್ಚುಲಿ ಲೈಸೆನ್ಸ್ ಕೊಡಬೇಕು ಗ್ರಾಮ ಪಂಚಾಯತಿಯಿಂದ. ಸೊ ಅದರ ಪ್ರೊಸೀಜರ್ ಏನು ಅನ್ನೋದನ್ನ ಕೂಡ ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಗ್ರಾಮ ಪಂಚಾಯಿತಿಗಳಿಗೆ ಸಂಸ್ಥೆಗಳು ಅಥವಾ ಕಾಮಗಾರಿಗಳ ನಿರ್ವಹಣೆ. ಈಗ ಕೆಲವು ಸಂಸ್ಥೆಗಳು ಇರ್ತವೆ ಗ್ರಾಮನಲ್ಲಿ, ಅಥವಾ ಕೆಲವು ಕಾಮಗಾರಿಗಳು ನಡೀತಾ ಇರುತ್ತವೆ, ಅದು ಗ್ರಾಮ ಪಂಚಾಯಿತಿ ಆಧೀನದಲ್ಲಿ ಬರದೇ ಇರಬಹುದು. ಸೊ ಅಂತಹ ಒಂದು ಕಾಮಗಾರಿಗಳು ಅಥವಾ ಸಂಸ್ಥೆಗಳ ನಿರ್ವಹಣೆಗೆ ಗ್ರಾಮ ಪಂಚಾಯಿತಿಗೆ ಟ್ರಾನ್ಸ್ಫರ್ ಮಾಡೋದು. ಈಗ ಅದು ಈ ಚಾಪ್ಟರ್ ನಲ್ಲಿ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ, ಈ ಟಾಪಿಕ್ ನಲ್ಲಿ ಚರ್ಚೆ ಮಾಡ್ತೀವಿ. ನೀರು ಸರಬರಾಜಿನ ಬಗ್ಗೆ, ಮೂಲಗಳ ಬಗ್ಗೆ ಅಧಿಕಾರಗಳು ಮತ್ತು ಕರ್ತವ್ಯಗಳು. ಸೊ ನೀರಿನ ಮೂಲ, ನೀರು ಜೀವಜಲ ಸಮಸ್ಯೆಗಳು ಸಾಕಷ್ಟು ಆಗ್ತಿದ್ದಾವೆ ಇತ್ತೀಚೆಗೆ. ಸೊ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ. ಸೊ ಆ ಮೂಲಗಳ ಬಗ್ಗೆ ಏನೇನು ಅಧಿಕಾರ, ಎವ್ರಿಥಿಂಗ್ ನಾವು ಈ ಒಂದು ಟಾಪಿಕ್ ನಲ್ಲಿ ಚರ್ಚೆ ಮಾಡ್ತೀವಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಗೌರವಧನ ಮತ್ತು ಭತ್ಯೆಗಳು. ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಏನೇನು ಗೌರವಧನ, ಆಮೇಲೆ ಅವರಿಗೆ ಯಾವ್ಯಾವ ರೀತಿಯ ಭತ್ಯೆಗಳನ್ನು ಕೊಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ.